ವಿಡಿಯೋ ಮಾಡ್ತಾ ಇದೀವಿ ಗೊತ್ತಾ. ನಾವು ತುಂಬಾ ದಿನದಿಂದ ವಿಡಿಯೋ ನಿಮ್ಗೆ ಹೇಳಿದ್ವಿ ಕೂಡ. ನಮ್ಮ ಕ್ಲಾಸಲ್ಲಿ ನಿಮ್ಗೆ ಟೈಲರಿಂಗ್ ಕ್ಲಾಸ್ ಅದ್ರ ಜೊತೆಗೆ ಮೇಕಪ್ ಕ್ಲಾಸು ಮತ್ತೆ ಸ್ಯಾರಿ ಡ್ರಾಪಿಂಗ್ ಕ್ಲಾಸು, ಹೇರ್ ಸ್ಟೈಲ್ ಕ್ಲಾಸ್ ಎಲ್ಲ ಹೇಳ್ಕೊಡ್ತೀವಿ ಅಂತ ಹೇಳಿದ್ವಿ ಅಲ್ಲ. ಅದು ನಾನು ಕ್ಲಾಸ್ನ ಶಿಫ್ಟ್ ಮಾಡ್ಕೊಂಡೆ, ಬೇರೆ ಕಡೆ ದೊಡ್ಡದಾಗಿ ಮಾಡಬೇಕು ಅಂತ ಕೂಡ ಅದ್ರದ್ದು ವಿಡಿಯೋ ಹಾಕಿದೆ. ಹಾಗಾಗಿ ಆ ಕ್ಲಾಸ್ನ ಪೋಸ್ಟ್ಪೋನ್ ಮಾಡಿದೆ, ಮುಂದೆ ಮಾಡಿದೆ. ಹಾಗಾಗಿ ಇವಾಗ್ಲಿಂದ ಮತ್ತೆ ಶುರು ಆಗ್ತಾ ಇದೆ. ಸ್ಯಾರಿ ಡ್ರಾಪಿಂಗ್ ಕ್ಲಾಸಸ್ ಆಗಿರ್ಬೋದು, ಮೇಕಪ್ ಕ್ಲಾಸು ಮತ್ತೆ ಇದು ಹೇರ್ ಸ್ಟೈಲ್ ಕ್ಲಾಸ್, ಅದ್ರ ಜೊತೆಗೆ ಪಾರ್ಲರ್ ಕ್ಲಾಸ್ ಕೂಡ ಶುರುವಾಗಿದೆ. ಪಾರ್ಲರ್ ಕ್ಲಾಸ್ ಮುಂದೆ ಹಾಕ್ತೀನಿ ಅಂತ ಹೇಳಿದೆ, ಬಟ್ ಅದು ಕೂಡ ಇವಾಗಲೇ ಶುರುವಾಗಿದೆ. ಅದ್ರ ಜೊತೆಗೆ ಮಾಮೂಲಿ ಟೈಲರಿಂಗ್ ಕ್ಲಾಸ್ ಅಂತ ಇದ್ದೇ ಇರುತ್ತಾ, ಅದಾದ್ಮೇಲೆ ಕುಚ್ ಕ್ಲಾಸ್ ಇರುತ್ತೆ. ಮುಂದೆ ಅದ್ರ ಮುಂದಿನ ನೆಕ್ಸ್ಟ್ ಮಂತ್ ಇಂದ ಹ್ಯಾರಿ ವರ್ಕ್ ಕ್ಲಾಸ್ ಕೂಡ ಶುರು ಆಗುತ್ತೆ. ಇಷ್ಟು ನಮ್ಮ ಕ್ಲಾಸ್ ಅಲ್ಲಿ ನಡೀತಾ ಇರುತ್ತೆ. ಒಂದೇ ಜಾಗದ ಇವಾಗ ದೊಡ್ಡದಾಗಿ ಮಾಡಿದೀನಿ, ಆಮೇಲೆ ತೋರಿಸಿ, ಇನ್ನೂ ಕೆಲಸ ನಡೀತಾ ಇದೆ. ಹಾಗಾಗಿ ಇನ್ನು ಪೂರ್ತಿ ತೋರಿಸ್ತಾ ಇಲ್ಲ. ಕೆಲಸಗಳು ನಾಳೆ ಶನಿವಾರ ಭಾನುವಾರ ಎಲ್ಲ ನಡೀಲಿಕ್ಕೆ ಇದು ಕೆಲಸ ಅಂದ್ಬಿಟ್ಟು ಪೂರ್ತಿ ತೋರಿಸ್ತಿಲ್ಲ. ಆಮೇಲೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ, ನೀವೇ ಹೇಳ್ಬೇಕು ಹೇಗಿದೆ ಅಂತ. ಓಕೆನಾ? ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಸ್ಯಾರಿ ಡ್ರಾಪಿಂಗ್ ಆಗಿರ್ಬೋದು. ನೋಡಿ ನಮ್ಮ ಹುಡುಗಿ ಎಲ್ಲ ನೀಟಾಗಿ ಸ್ಯಾರಿ ಉಡಿಸಿದೆ. ಆ ರೀತಿ ನೀವು ಕಲಿಬೇಕಾ? ಖಂಡಿತ ಕಲಿಬೇಕು. ಹೆಣ್ಮಕ್ಳು ಪ್ರತಿಯೊಂದನ್ನು ಕಲ್ತಿರ್ಬೇಕು. ನಮಗೆ ಗೊತ್ತಿಲ್ಲಪ್ಪ, ನನಗೆ ಬರಲ್ಲ ಅನ್ನೋರು ತುಂಬಾ ಜನ ಇದ್ದೀರಾ. ಅಟ್ಲೀಸ್ಟ್ ನಾವು ಏನ್ ಮಾಡ್ತಿದ್ವಿ ಗೊತ್ತಾ, ಟೈಮಿಂಗ್ಸ್ ಹೇಳ್ಬಿಡ್ತೀನಿ. ಬೆಳಗ್ಗೆ 10 ರಿಂದ 12 ಗಂಟೆಗೆ ಸ್ಯಾರಿ ಡ್ರಾಪಿಂಗ್ ಕ್ಲಾಸಸ್ ಇರುತ್ತೆ. ಆ ಟೈಮಲ್ಲಿ ಬಂದು ಮಕ್ಕಳು ಸ್ಕೂಲ್ಗೆ ಕಳಿಸಿರ್ತೀರಾ. ಅಟ್ಲೀಸ್ಟ್ ಬಂದು ನಿಮಗೆ ನೀವು ಸೀರೆ ಉಟ್ಕೊಳ್ಳೋದು ಕಲ್ತ್ಕೊಂಡ್ರೆ ನೆಕ್ಸ್ಟ್ ಮುಂದೆ ಪುಟಬರಳಿ ಸ್ಯಾರಿ ಫ್ರೀ ಫೋಲ್ಡಿಂಗ್ ಪುಟಬರಳಿ ನೋಡಿ. ಸ್ಯಾರಿ ಫ್ರೀ ಫೋಲ್ಡಿಂಗ್ ನೀವು ಈ ರೀತಿ ಮಾಡ್ಬಿಟ್ಟು ಬೇರೆಯವರಿಗೆ ಕೊಟ್ರೆ ನೀವು ಕೂಡ ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಎಲ್ಲೂ ಹೋಗೋದಿಲ್ಲ. ಮನೆ ನೋಡ್ಕೊಂಡು ಮಕ್ಕಳು ನೋಡ್ಕೊಂಡು ಸ್ಯಾರಿ ಫ್ರೀ ಫೋಲ್ಡಿಂಗ್ ಕಲ್ತ್ಕೊಂಡು ಒಬ್ರಿಗೆ 500 ರೂಪಾಯಿ ಹೊರಗಡೆ ತಗೊಂತಾರೆ. ಅಟ್ಲೀಸ್ಟ್ ನೀವು 300 ರೂಪಾಯಿ ಮಾಡ್ಕೊಡ್ಕೊಂಡು 300 ರೂಪಾಯಿ ಸಂಪಾದನೆ ಮಾಡ್ಕೋಬೋದಾ? ಮನೇಲೆ ಕುತ್ಕೊಂಡು ಐರನ್ ಬಾಕ್ಸ್ ಇದ್ರೆ ಸಾಕು. ಈ ರೀತಿ ಮಾಡೋದು ಕೊಟ್ಟರು ಮನೇಲಿ ಬೇಕಾದ್ರೆ ಯಾರೋ ಸ್ಯಾರಿ ಉಡ್ಸ್ಕೊಳ್ಳೋರು ಬಂದೇ ಬರ್ತಾರೆ, ಹುಡುಗಿರಂತಾರೋ. ಅವ್ರಿಗೊಂದು 200 ರೂಪಾಯಿನೋ ಇದಕ್ಕೊಂದು 300 ರೂಪಾಯಿ ಎಷ್ಟು ಕುತ್ಕೊಂಡು ಆರಾಮಾಗಿ ಮದುವೆ ಸೀಸನಲ್ಲಂತೂ ತುಂಬಾನೇ ಬರುತ್ತೆ. ಓಕೆನಾ? ಈ ರೀತಿ ಮಾಡೋದೆಲ್ಲ ಹೇಳ್ಕೊಡ್ತಾ ಇದೀವಿ ಕ್ಲಾಸ್ಗೆ. 10 ಗಂಟೆಯಿಂದ 12 ಗಂಟೆ ಕ್ಲಾಸ್ ಇರುತ್ತೆ. ಯಾರು ಬೇಕಾದ್ರೂ ಸೇರ್ಕೊಂಡು ನೀವು ಕಲ್ತ್ಕೋಬಹುದು. ಓಕೆ? ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ ಈ ಫುಲ್ ಇನ್ಫಾರ್ಮೇಶನ್ ಕೇಳ್ಕೊಳ್ಳಿ. ಓಕೆ. ಇದ್ರ ಜೊತೆಗೆ ಮೇಕಪ್ ಕ್ಲಾಸ್ ಕೂಡ ಇರುತ್ತೆ. ಆಮೇಲೆ ಇದು ಹೇರ್ ಸ್ಟೈಲ್ ಕ್ಲಾಸಸ್ ಎಲ್ಲ, ನೆಕ್ಸ್ಟ್ ಪಾರ್ಲರ್ ಕ್ಲಾಸ್, 3 ಜೊತೆಗೆ ಬರ್ತಾ ಇರುತ್ತೆ. ಟೈಮಿಂಗ್ಸ್ ಕೂಡ ಒಂದೊಂದಾಗಿ ಕಂಟಿನ್ಯೂಸ್ ಆಗಿ ಬರುತ್ತೆ. ಅಂದ್ರೆ 12 ರಿಂದ 2 ಅವರ್ ಕ್ಲಾಸಸ್ ಇರುತ್ತೆ. ಯಾರು ಬೇಕಾದ್ರೂ ಸೇರ್ಕೊಂಡು ಆರಾಮಾಗಿ ಕಲ್ತ್ಕೊಳ್ಳಿ. ಹೆಣ್ಮಕ್ಳು ಕಂಪಲ್ಸರಿ ಇವನ್ನೆಲ್ಲ ಕಲ್ತಿರ್ಬೇಕು. ಟೈಲರಿಂಗ್ ಕ್ಲಾಸ್ ಜೊತೆಗೆ ಇದನ್ನು ಕಲ್ತಿತ್ತು ಅಂತಂದ್ರೆ ನಿಮ್ ಲೈಫಲ್ಲಿ ಆರಾಮಾಗಿ ನೀವು ಜೀವನ ಸೆಟ್ಲ್ ಮಾಡ್ಕೊಂಡು ನಿಮ್ಗೆ ಯಾರ ಕೈ ಕೆಳಗೂ ಇಲ್ಲದೆ ನಿಮ್ ಜೀವನ ನೀವು ನೋಡ್ಕೋಬಹುದು ಕಂಡ್ರು. ಪ್ರತಿಯೊಬ್ರು ನಿಮ್ದೇ ಆದ ಒಂದು ಕೆಲಸನ ಕಲ್ತ್ಕೊಂಡು ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಿ. ಓಕೆನಾ? ಏನಕ್ಕೆ ಇಷ್ಟು ಪದೇ ನಾವು ಹೇಳ್ತಾ ಇರ್ತೀವಿ ಅಂದ್ರೆ, ನೋಡಿ ನಂದೇ ಎಕ್ಸಾಂಪಲ್ ತಗೊಳ್ಳಿ. ಚಿಕ್ಕದೊಂದು ಮನೇಲಿ ಕ್ಲಾಸಸ್ ಶುರು ಮಾಡಿದ್ ನಾನು. ಮನೆಯಲ್ಲಿ ಕಲ್ತ್ಬಿಟ್ಟು ಮನೇಲಿ ಕ್ಲಾಸ್ ಶುರು ಮಾಡಿದೆ. ಚಿಕ್ಕದೊಂದು ಅಂಗಡಿ ಹಾಕೊಂಡೆ. ಅಂಗಡಿ ಜೊತೆಗೆ ಬರೀ ಟೈಲರಿಂಗ್ ಮಾಡ್ತಾ ಇದ್ದೆ. ಟೈಲರಿಂಗ್ ಮಾಡ್ತಾ ಜೊತೆ ಕ್ಲಾಸಸ್ ಮಾಡಿ ಒಂದೊಂದಾಗಿ ಮಾಡ್ತಾ ಸಾವಿರಾರು ಜನ ಕೇಳ್ಕೊಡ್ತಾ ಬಂದಿದ್ದೀನಿ. ಚಿಕ್ಕದಿಂದ ದೊಡ್ಡ ಮಾಡ್ಕೊಂಡು ಒಂದೊಂದೇ ಹ್ಯಾಡ್ ಮಾಡ್ಕೊಂತ ಬಂದಿದ್ದೀನಿ. ಅದೇ ರೀತಿ ನೀವು ಪ್ರತಿ ಒಂದು 6 ತಿಂಗಳಿಗೋ ವರ್ಷಕ್ಕೋ ಒಂದೊಂದೇ ಎಕ್ಸ್ಟ್ರಾ ಕಲ್ತ್ಕೊಂಡು ಬಿಸ್ನೆಸ್ ನ ದೊಡ್ಡದು ಮಾಡ್ಕೋಬೇಕೇ ಹೊರತು ಒಂದೇ ಸಲ ದೊಡ್ಡದು ಮಾಡ್ಕೊಂತೀವಿ, ಒಂದೇ ತರದ ದೊಡ್ಡ ಶಾಪ್ ಮಾಡ್ಕೊಂತೀವಿ ಅಂದ್ರೆ ಹಾಗಲ್ಲ ಅಲ್ವಾ? ನಾವು ಅಷ್ಟೇ ಒಂದೇ ಸಲ ಬಂಡವಾಳ ಹಾಕಿ ಅಲ್ಲಿ ಇಲ್ಲಿ ತಗೊಂಬಂದು ದೊಡ್ಡದಾಗಿ ಬಂಡವಾಳ ಹಾಕೊಂಡು ಸಾಲ ಮಾಡ್ಕೊಂಡು ಅಲ್ಲೆಲ್ಲ ತೀರ್ಸೋದು, ಟೆನ್ಷನ್ ಮಾಡ್ಕೊಂಡು ಇರೋದ್ಕಿಂತ ಅದೇ ದುಡ್ಡಲ್ಲಿ ಚಿಕ್ಕದಾಗಿ ಮಾಡ್ಕೊಂಡು ನಮ್ದೇ ದುಡ್ಡಲ್ಲಿ ಯಾರನ್ನೂ ಕೈ ಕೇಳ್ದಂಗೆ ನಮ್ದೇ ದುಡ್ಡಲ್ಲಿನೇ ಡೆವಲಪ್ ಮಾಡ್ಕೊಂಡು ಬಿಸ್ನೆಸ್ ದೊಡ್ಡದು ಮಾಡ್ಕೊಳ್ಬೇಕೇ ಹೊರತು ಸುಮ್ಮನೆ ಅಲ್ಲಿ ಇಲ್ಲಿ ಕಿತ್ಬಿಟ್ಟು ಅಂದ್ರೆ ಅಲ್ಲಿ ಇಸ್ಕೊಂಡು ಬಿಸ್ನೆಸ್ ಮಾಡಿ ಸಾಲ ಮಾಡ್ಕೊಂಡೆಲ್ಲ ಒದ್ದಾಡ್ಬೇಡಿ. ಆಯ್ತಾ? ಏನಕ್ಕೆ ಇದು ಪದೇ ಹೇಳ್ತಾ ಇದೀನಿ, ತುಂಬಾ ಜನ ಇದನ್ನ ಪ್ರಾಬ್ಲಮ್ ಮಾಡ್ಕೊಂತಾ ಇದ್ದಾರೆ. ಅದಕ್ಕೋಸ್ಕರ ಹೇಳ್ತಿರೋದು, ಹೆಣ್ಣು ಮಕ್ಕಳು ನೀವು ಯೋಚನೆ ಮಾಡ್ತೀವಿ. ಆಸೆ ಇರುತ್ತೆ ನಾವು ಚೆನ್ನಾಗಿ ರೆಡಿ ಆಗ್ಬೇಕು ಅಂತೇಳಿ. ಹಾಗಾಗಿ ನೀವೇ ಅದನ್ನ ಕಲ್ತಿದ್ರೆ ಅಲ್ವಾ ಎಷ್ಟು ದುಡ್ಡು ಸೇವ್ ಆಗುತ್ತೆ. ಮತ್ತೆ ಬೇರೆಯವ್ರು ಮಾಡ್ಕೊಂಡ್ರೆ ದುಡ್ಡು ಸಂಪಾದನೆ ಮಾಡ್ಕೋಬಹುದು ಅಲ್ವಾ? ಹಾಗಾಗಿ ನಮ್ಮ ಕ್ಲಾಸ್ ಅದು ಕಡಿಮೆ ಬೆಲೆಯಲ್ಲಿ, ತುಂಬಾ ಬೇರೆ ಕಡೆ ಜಾಸ್ತಿ ಎಲ್ಲ ಇರುತ್ತೆ ರೇಟು. ನಾವು ಮೀಡಿಯಂ ರೇಟ್ ನಮ್ಮ ಸಂಸ್ಥೆ ಕಡೆಯಿಂದ ಒಂದು ಮೀಡಿಯಂ ರೇಟ್, ಎಲ್ಲ ಬಡವರಿಂದ ಹಿಡಿದು ಎಲ್ಲರಿಗೂ ಒಂದು ಕೈಗೆ ಎಟ್ಕೋ ರೇಟಲ್ಲಿನೇ ನಾವು ಕ್ಲಾಸಸ್ನ ಶುರು ಮಾಡಿರೋದು. ಇಂಟ್ರೆಸ್ಟ್ ಇರೋರು ಕೇಳಿ ಫುಲ್ ಡೀಟೇಲ್ಸ್ ಹೇಳ್ತೀವಿ. ಓಕೆನಾ? ಇದು ತುಂಬಾ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಅಷ್ಟೇ ಹೇಳ್ತಾ ಇರೋದು. ಬೆಳಗ್ಗೆ ಫಸ್ಟ್ ಹೇಳ್ಬಿಡೋಣ. ಟೈಲರಿಂಗ್ಸ್ ಇರುತ್ತೆ, ಆಮೇಲೆ ಕುಚ್ ಕ್ಲಾಸ್ ಇರುತ್ತೆ. ನಾಳೆಯಿಂದಲೇ ಎಲ್ಲ ಕ್ಲಾಸಸ್ ಶುರು ಆಗ್ತಿದೆ. ಆರಿ ವರ್ಕ್ ಕ್ಲಾಸ್ ಬರುತ್ತೆ. ಆರಿ ವರ್ಕ್ ಕ್ಲಾಸ್ ಬಂದು ನೆಕ್ಸ್ಟ್ ಮಂತ್ ಬರುತ್ತೆ. ಈ ಒಂದೊಂದು ಸೆಟ್ ಆಗಲಿ ಅನ್ನೋಕ್ಕೋಸ್ಕರ. ಅದಾದ್ಮೇಲೆ ಈ ಕಡೆ ಸ್ಯಾರಿ ಫೋಲ್ಡಿಂಗು, ಸ್ಯಾರಿ ಡ್ರಾಪಿಂಗ್ ಕ್ಲಾಸಸ್ ಇರುತ್ತೆ. ಅದು 10 ರಿಂದ 12 ಗಂಟೆ. ಇದಕ್ಕೆ ಹೌದು ಬೇರೆ ಟೀಚರ್ಸ್ ಇದ್ದಾರೆ. ನಾನೇ ಹೇಳ್ಕೊಡಕ್ಕೆ ಇದೆಲ್ಲ ಟೈಮಿಂಗ್ಸ್ ಎಲ್ಲ ಹೆಂಗಾಗುತ್ತೆ ಅಂತ ಕೆಲವರು ಕೇಳ್ತಾ ಇರ್ಬೋದು. ಇದಕ್ಕೆ ಬೇರೆ ಟೀಚರ್ಸ್ಗಳು ಬರ್ತಾರೆ. ಹಾಗಾಗಿ ಮತ್ತೆ ಪಾರ್ಲರ್ ಕ್ಲಾಸ್ ಇರುತ್ತೆ, ಮೇಕಪ್ ಕ್ಲಾಸ್ ಇರುತ್ತೆ, ಅದಾದ್ಮೇಲೆ ಹೇರ್ ಸ್ಟೈಲ್ ಕ್ಲಾಸ್. ಅಷ್ಟು ಕ್ಲಾಸಸ್ ನಾಳೆಯಿಂದ ಶುರು ಆಗ್ತಾ ಇದೆ. ಯಾರಾದ್ರೂ ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ಖಂಡಿತ ಫೋನ್ ಮಾಡಿ ಅಡ್ಮಿಷನ್ ಮಾಡ್ಕೊಂಡು ಮಂಡೆಯಿಂದ ಕ್ಲಾಸ್ಗೆ ಬನ್ನಿ. ಓಕೆನಾ? ಸರಿ ಕಣ್ರೋ, ಅರ್ಥ ಆಗಿದೆ ಅನ್ಕೊಂತೀನಿ. ತುಂಬಾ ಜನ ಸೇರ್ಕೊಂಡು ಕಲ್ತ್ಕೋಬೇಕು, ನಿಮ್ ಜೀವನ ನೀವು ಸೆಟ್ಲ್ ಮಾಡ್ಕೋಬೇಕು. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಇಷ್ಟ ಆಗಿದೆ ಏನ್ ಮಾಡ್ಬೇಕು, ಪಟ್ ಅಂತ ಲೈಕ್ ಮಾಡ್ಬೇಕು, ಬೇರೆಯವ್ರಿಗೆಲ್ಲ
ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.